ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರಿಗೂ ಓಣಂ ಹಬ್ಬದ ಶುಭಾಶಯಗಳು. ನಾವಿವತ್ತು ಹೊರಟದ್ದು ದೆಹಲಿಯ ಉತ್ತರ ಗುರುವಾಯೂರಪ್ಪನ್ ಟೆಂಪಲ್ಗೆ. ಅಲ್ಲಿ ಇವತ್ತು ಓಣಂ ಹಬ್ಬದ ಪ್ರಯುಕ್ತ ವಿಶೇಷ ಪೂಜಾ ಕಾರ್ಯಕ್ರಮವಿತ್ತು. ಫಸ್ಟಿಗೆ ನಾವು ಮೆಟ್ರೋದಲ್ಲಿ ಹೋಗುವಂಥ ಪ್ಲ್ಯಾನ್ ಮಾಡಿದ್ದೆವು, ಬಟ್ ಲೈನ್ ಚೇಂಜ್ ಮಾಡಬೇಕು ಇನ್ ಬಿಟ್ವೀನ್. ಸೊ ಮಗನನ್ನು ಕರ್ಕೊಂಡು ಕಷ್ಟ ಆಗ್ತದೆ ಅಂತೇಳಿ ನಾವು ಮತ್ತೆ ಆಟೋ ಬುಕ್ ಮಾಡಿದ್ವಿ. ಬುಕ್ ಮಾಡಿ ಸ್ವಲ್ಪ ಹೊತ್ತು ಆಗೋಷ್ಟರಲ್ಲಿ ಆಟೋ ಬಂತು. ರೂಮಿಂದ ಒಂದು 16 ಕಿಲೋಮೀಟ್ರ್ ಇದೆ ಟೆಂಪಲ್ಗೆ ಹೋಗಲಿಕ್ಕೆ, ಒಂದು 30 ಮಿನಿಟ್ಸ್ ಬೇಕು. ಇವತ್ತು ರಜೆ ಇತ್ತಲ್ಲ, ಕ್ಲೋಸ್ಡ್ ಹಾಲಿಡೇ, ಸೊ ಟ್ರಾಫಿಕ್ ಏನು ಅಷ್ಟೊಂದು ಇರಲಿಲ್ಲ. ಲಾಸ್ಟ್ ವೀಡಿಯೋದಲ್ಲಿ ನಾವು ಇಂಡಿಯಾ ಗೇಟ್ ಕಡೆ ಹೋಗಿದ್ದೇವಲ್ಲ, ಸೇಮ್ ರೂಟಲ್ಲಿ ಹೋಗಬೇಕು. ಸ್ವಲ್ಪ ಮುಂದೆ ಹೋಗೋಷ್ಟರಲ್ಲಿ ಒಂದು ಟನಲ್ ಸಿಕ್ತು. ಅದು ಒಂದು 2-3 ಕಿಲೋಮೀಟ್ರ್ ದೊಡ್ಡ ಟನಲ್. ಅದರ ಎರಡೂ ಬದಿಯ ಗೋಡೆಯಲ್ಲಿ ಸುಂದರವಾದ ಡ್ರಾಯಿಂಗ್ ಮಾಡಿದರು. ನೀವೆಲ್ಲ ಕೇಳಿರ್ಬೋದು ಅಕ್ಷರಧಾಮ ಟೆಂಪಲ್ ಅಂತ. ಅದು ಕೂಡ ನಮ್ಮ ಎಡಬದಿಗೆ ಸಿಕ್ಕಿತು ದಾರಿಯಲ್ಲಿ ಹೋಗುವಾಗ. ಅಲ್ಲಿಗೆ ನಾನು 4 ವರ್ಷ ಮೊದಲೊಮ್ಮೆ ಹೋಗಿದ್ದೆ. ಸೊ ಈಗ ಇನ್ನೊಂದು ಸಲ ಹೋಗ್ಬೇಕು, ಆಗ ಹೋದಾಗ ವೀಡಿಯೋ ಮಾಡ್ತೇನೆ ಅಲ್ಲಿದ್ದು. ಫೈನಲ್ ಆಗಿ ನಾವು ಟೆಂಪಲ್ ರೀಚ್ ಆದ್ವಿ. ಎಂಟ್ರೆನ್ಸಲ್ಲಿ ಫುಲ್ ಜನನೇ ಜನ. ದೇವರಿಗೆ ಸ್ವಲ್ಪ ಹೂವು ತಗೊಂಡ್ವಿ. ಮತ್ತು ಓಣಂ ಹಬ್ಬ ಆದ ಕಾರಣ ಹೂವಿನಿಂದ ಡೆಕೋರೇಷನ್ ಎಲ್ಲ ಮಾಡಿದರು, ಮತ್ತು ಸುಂದರವಾಗಿ ರಂಗೋಲಿ ಎಲ್ಲ ಬಿಡಿಸಿದರು. ಮತ್ತು ಅಲ್ಲಿ ಪೂಜೆ ಎಲ್ಲ ಮುಗಿಯುವಷ್ಟರಲ್ಲಿ ಎಷ್ಟೊಂದು ಮಧ್ಯಾಹ್ನ ಆಗಿತ್ತು. ಮತ್ತು ನಾವಲ್ಲಿಂದ ಸೀದಾ ಆಂಧ್ರ ಭವನ್ ಕ್ಯಾಂಟೀನ್ ಅಂತ ಒಂದಿದೆ, ಅಲ್ಲಿಗೆ ಹೊರಟೆವು. ಅಲ್ಲಿಂದ ಹೊರಡುವಾಗ ಭಯಂಕರ ಮಳೆ ಸ್ಟಾರ್ಟ್ ಆಯಿತು. ಆಂಧ್ರ ಭವನಿಗೆ ರೀಚ್ ಆದ್ವಿ. ಇಲ್ಲಿ 220 ರೂಪಾಯಿಗೆ ಫುಲ್ ಮೀಲ್ಸ್ ಸಿಗ್ತದೆ. ಪೂರಿ, 3-4 ಬಗೆಯ ತರಕಾರಿ ಪಲ್ಯ, ರೈಸ್, ಸಾರು, ಸಾಂಬಾರು, ಹಪ್ಪಳ, ಸ್ವೀಟ್, ಮೊಸರು, ಇಷ್ಟನ್ನೆಲ್ಲ ತಿನ್ನುವಷ್ಟರಲ್ಲಿ ಹೊಟ್ಟೆ ತುಂಬಿ ಹೋಗ್ತದೆ. ಅಲ್ಲಿಂದ ವಾಪಸ್ ನಮ್ಮ ಮನೆಗೆ ಬಂದೆವು. ಇದು ಇವತ್ತಿನ ವ್ಲಾಗ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು.